ವೆಲ್ತ್ ಆಫ್ ರೆಸಿಪೀಸ್ ಆ್ಯಂಡ್ ವ್ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ. ನಾನು ಉಮಾ. ಇವತ್ತು ಒಂದು ಸಾರು ಅಥವಾ ಸಾಂಬಾರು ವೆರೈಟಿನ ತೊಗೊಂಡು ಬಂದಿದ್ದೀನಿ. ಆರೋಗ್ಯಕ್ಕೆ ತುಂಬಾ ಉಪಯೋಗ ಆಗುವಂತಹ ಈ ಮೊಳಕೆ ಕಾಳು ಸಾರನ್ನ ತಂದಿದ್ದೀನಿ. ನಾನು ಇಲ್ಲಿ ಒಂದು ಮೀಡಿಯಮ್ ಕಪ್ಪಲ್ಲಿ 1 ಕಪ್ಪು ಮೊಳಕೆ ಹುರುಳಿ ಮತ್ತು ಕಡಲೆಕಾಳನ್ನ ಮೊಳಕೆ ಕಟ್ಟಿರೋದು ತೊಗೊಂಡಿದ್ದೀನಿ. ಸೊ ಇದಕ್ಕೆ ಏನು ಜಾಸ್ತಿ ತರಕಾರಿ ಏನು ಹಾಕಿಲ್ಲ, ಆಲೂಗೆಡ್ಡೆ ಮತ್ತು ಬದನೆಕಾಯಿ ಹಾಕಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಮುದ್ದೆ, ಅನ್ನ, ಸಾರು, ಚಪಾತಿ, ದೋಸೆ ಎಲ್ಲದಕ್ಕೂ ಹೊಂದ್ಕೊಳ್ಳುತ್ತಿದ್ದು. ನೋಡಿ, ಇಷ್ಟು ತೊಗೊಂಡಿದ್ದೀನಿ ಕಾಳು. ಇಲ್ಲಿ ಮೊಳಕೆ ಚೆನ್ನಾಗಿ ಬಂದಿದೆ, ಮನೆಯಲ್ಲೇ ಮಾಡಿರೋದಿದು. ಚೆನ್ನಾಗಿ ಮೊಳಕೆ ಅದು ಆದಮೇಲೆ ಸ್ವಲ್ಪ ತೊಳ್ಕೊಂಡಿದ್ದೀನಿ ನಾನು ಕ್ಲೀನಾಗಿ. ಇಲ್ಲಿ ಆಲೂಗೆಡ್ಡೆ ಮತ್ತು ಬದನೆಕಾಯಿನ ತೊಗೊಂಡಿದ್ದೀನಿ. 1-2 ಬದನೆಕಾಯಿ ಚಿಕ್ಕದು, 1-2 ಸಣ್ಣ ಆಲೂಗೆಡ್ಡೆ ತೊಗೊಂಡಿದ್ದೀನಿ. ಈ ಬೇರೆ ಕುಕ್ಕರಲ್ಲಿ ಹಾಕಿ ನಾನು ಸುಮ್ಮನೆ ಸ್ಟೀಮಾಗಿ ಕೊಟ್ಟು ಬೇಯಿಸ್ತೀನಿ, ವೆಯ್ಟ್ ಏನು ಹಾಕಲ್ಲ. ಯಾಕಂದರೆ ಈ ಕಾಳು ಜೊತೆ ಈ ಬದನೆಕಾಯಿ ಮತ್ತು ಆಲೂಗಡ್ಡೆ ಹಾಕ್ಬಿಟ್ರೆ ತುಂಬ ಮಷಿಯಾಗಿಬಿಡುತ್ತೆ, ಬೆಂದೋಗ್ಬಿಡುತ್ತೆ. ಸೊ ಈ ಪುಟ್ ಕುಕ್ಕರಲ್ಲಿ ಸುಮ್ಮನೆ ನಾನು ಒಂದು ಸತಿ ವೆಯ್ಟ್ ಹಾಕದೆ ಬೇಯಿಸ್ತಾಯಿದ್ದೀನಿ. ಇಲ್ಲಿ ಇನ್ನೊಂದು ಕುಕ್ಕರ್ಗೆ ನಾನಿಲ್ಲಿ ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ. ಕೊಬ್ಬರಿ ಎಣ್ಣೆ 1-2 ಸ್ಪೂನ್ ತೊಗೊಂಡಿದ್ದೀನಿ ಅಷ್ಟೇ. ಆದಷ್ಟು ನಮ್ಮ ಅಡುಗೆಗಳಲ್ಲಿ ಕೊಬ್ಬರಿ ಎಣ್ಣೆನ ಬಳಸಬೇಕು. ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ತಾ ಇದ್ದೀನಿ. ಸೊ ಕೊಲೆಸ್ಟ್ರಾಲ್ ಆದಷ್ಟು ಕಡಿಮೆ ಮಾಡುತ್ತೆ ಈ ಕೊಬ್ಬರಿ ಎಣ್ಣೆ. ಕಾಯ್ದ ತಕ್ಷಣ ನಾವಿಲ್ಲಿ ಸಾಸಿವೆ ಹಾಕ್ಕೋತಿದ್ದೀವಿ. 1 ಚಮಚ ಸಾಸಿವೆ ಸಿಡಿತಾ ಇದೆ ನೋಡಿ. ಹಿಂದೆನೇ ನಾವು ಜೀರಿಗೆ ಕೂಡ ಹಾಕ್ಕೋತಾ ಇದ್ದೀವಿ. ಅದು 1 ಸ್ಪೂನ್ ಹಾಕ್ಕೋತಾ ಇದ್ದೀನಿ ನೋಡಿ. ಇವಾಗಲೂ ಒಂದು ಒಗ್ಗರಣೆ ಕೊಡ್ತೀನಿ, ಆಮೇಲೂ ಸಾಂಬಾರು ಆದಮೇಲೂ ಒಂದು ಒಗ್ಗರಣೆ ಕೊಟ್ಟರೆ ಒಳ್ಳೆಯದು. ಇದು ಯಾಕೆ ಒಗ್ಗರಣೆ ಕೊಡ್ತಿದ್ದೀವಿ ಅಂದರೆ, ಈ ಮೊಳಕೆ ಕಾಳು ಹಸಿ ವಾಸನೆ ಇರುತ್ತಲ್ಲ, ಅದಕ್ಕೋಸ್ಕರ ಒಗ್ಗರಣೆಯಲ್ಲಿ ಹಾಕಿ ಮಾಡಿದ್ರೆ ಒಳ್ಳೆಯದು. ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ನೋಡಿ, ಇಲ್ಲಿ 1-2. ಸೊ ಈ ಬೆಳ್ಳುಳ್ಳಿ ಆರೋಗ್ಯಕ್ಕೆ ಅದು ಒಳ್ಳೆಯದಲ್ವಾ. ನೀವು ಯೂಸ್ ಮಾಡಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ, ತಿಂದೇ ಇದ್ದರೆ. ಸೊ ಇಲ್ಲಿ ಮತ್ತು ಈರುಳ್ಳಿ ಒಂದು ದೊಡ್ಡ ಕಟ್ ಮಾಡ್ಕೊಂಡಿದ್ದೀನಿ, ಕರಿಬೇವು ಸೊಪ್ಪು ಹಾಕ್ಕೊಂಡಿದ್ದೀನಿ. ಅದು 1 ನಿಮಿಷ ಒಗ್ಗರಣೆಯಲ್ಲಿ ಕೈ ಆಡಿದ್ರೆ ಸಾಕು. ಜಾಸ್ತಿ ಏನು ಬೇಯೋದು ಬೇಕಾಗಿಲ್ಲ, ಯಾಕಂದರೆ ಕುಕ್ಕರಲ್ಲಿ ನಾವು ಕಾಳು ಜೊತೆ ಬೇಯಿಸ್ತೀವಲ್ಲ, ಈರುಳ್ಳಿನೂ ಬೆಂದ್ಕೊಳ್ಳುತ್ತೆ. ನೋಡಿ, ಇಲ್ಲಿ ಮೊಳಕೆ ತೊಳೆದು ಎಲ್ಲ ಮಾಡಿಟ್ಟಿರೋ ಅಂಥ ಈ ಕಡಲೆಕಾಳು ಮತ್ತು ಹುರುಳಿನ ಮೊಳಕೆ ಕಟ್ಟಿದ್ವಲ್ಲ, ಅದನ್ನು ಹಾಕ್ಕೋತಾ ಇದ್ದೀನಿ ಇಲ್ಲಿ. ಸೊ ಇದು ಸ್ವಲ್ಪ 1-2 ನಿಮಿಷ ಇದನ್ನು ಕೈ ಆಡ್ಕೊಂಡು ಬೇಯಿಸಲೇಬೇಕಾಗುತ್ತೆ, ಹಸಿ ವಾಸನೆ ಇರುತ್ತಲ್ವ. ಹಾಗೆ ಬೇಯಿಸಿ ಕೂಡ ಮಾಡ್ಬೋದು, ಬಟ್ ಈ ಥರ ಮಾಡಿದ್ರೆ ರುಚಿ ಜಾಸ್ತಿ ಆಗುತ್ತೆ, ಹಸಿ ವಾಸನೆ ಇರಲ್ಲ ಈ ಕಾಳ್ದು. ಯಾವುದೇ ಹಸಿ ಕಾಳು ಅಥವಾ ಈ ಮೊಳಕೆ ಕಾಳೆಲ್ಲ ನಾವು ಆದಷ್ಟು ಹುರಿದು ಮಾಡಿದ್ರೆ ಒಗ್ಗರಣೆಯಲ್ಲಿ ಚೆನ್ನಾಗಿರುತ್ತೆ. ನೋಡಿ, ಇಲ್ಲಿ ನಾನು ವೆಯ್ಟ್ ಹಾಕದೆ ಬೇಯಿಸಿದ್ದೆ ಅಂತ ಹೇಳಿದ್ನಲ್ಲ, ಕರೆಕ್ಟಾಗಿ ಬೆಂದಿದೆ ನೋಡಿ. ಕೂಗಿಸ್ಬಿಟ್ರೆ ಏನಾಗುತ್ತೆ, ಬದನೆಕಾಯಿ ಬೆಂದೋಗುತ್ತೆ, ಆಲೂಗೆಡ್ಡೆನೂ ಬೆಂದೋಗುತ್ತೆ. ಸೊ ಅದರಿಂದ ನಾವು ವೆಯ್ಟ್ ಹಾಕ್ಬಾರ್ದು. ಸ್ವಲ್ಪ ಬೇಗ ಆಗೋದಕ್ಕೋಸ್ಕರ ಅಷ್ಟೇ ಕುಕ್ಕರಲ್ಲೆಲ್ಲ ಹಾಕೋದು. ಆಚೆ ಕಡೆನೂ ಬೆಂದ್ಕೊಳ್ಳುತ್ತೆ, ತುಂಬ ಟೈಮ್ ಹಿಡಿಯುತ್ತಲ್ಲ. ನಮ್ಮ ಕೆಲಸ ಬೇಗ ಆಗಬೇಕಾದ್ರೆ ಈ ಥರ ನಾವು ಟಿಪ್ಸ್ ಎಲ್ಲ ಉಪಯೋಗಿಸ್ಕೊಂಡು ಮಾಡಬೇಕು. ಇಲ್ಲಿ ನೀರು ಹಾಕ್ತಾಯಿದ್ದೀನಿ ನೋಡಿ. ಇಲ್ಲಿ ಕಾಳು ಮುಳುಗೋ ಅಷ್ಟು ನೀರೇ ಹಾಕಬೇಕಷ್ಟೇ, ತುಂಬ ಜಾಸ್ತಿ ಹಾಕೋಕ್ಕೆ ಹೋಗ್ಬಾರ್ದು. ಕುಕ್ಕರಿಂದ ಆಚೆ ಎಲ್ಲ ಬಂದುಬಿಡುತ್ತೆ. ಯಾವಾಗಲೂ ಅಷ್ಟೇ ಕುಕ್ಕರಲ್ಲಿ ಮಾಡಬೇಕಾದ್ರೆ ಅಲ್ಲಿ ಎಷ್ಟು ಮುಳುಗೋ ಅಷ್ಟು ನೀರು ಹಾಕಿದ್ರೆ ಸಾಕು. ಆಮೇಲೆ ನಿಮಗೆ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಎಷ್ಟು ಬೇಕಾದರೂ ನೀರು ಹಾಕೋಬೋದಾಗುತ್ತೆ. ಇದು ಒಂದು ಟಿಪ್ ಅಂತ ಅಂದ್ಕೊಳ್ಳಿ. ಕೆಲವು ಟೈಮ್ 3/4 ಭಾಗ ನೀರು ಹಾಕ್ಬಿಟ್ಟು ನಮ್ಗೆ ಸಾರಷ್ಟು ಬೇಕು ಅಂತ ಅಂದ್ಬಿಟ್ಟು ಇಟ್ಟರೆ ಸರೋಗಲ್ಲ, ಟೈಮು ತೊಗೊಳುತ್ತೆ ಕಾಳು ಬೇಯೋದಕ್ಕೆ. ಆಮೇಲೆ ನೀರೆಲ್ಲ ಆಚೆನೂ ಬರೋ ಚಾನ್ಸಸ್ ಇರುತ್ತೆ. ಇಲ್ಲಿ ನಾನು ರುಬ್ಬೋದಕ್ಕೆ ರೆಡಿ ಮಾಡ್ತಾಯಿದ್ದೀನಿ ನೋಡಿ. ಕುಕ್ಕರ್ಗೂ ಅಷ್ಟೇ ನಾವು ವಿಜಿಲ್ ಫಸ್ಟೇ ಹಾಕಿಡಬಾರ್ದು, ಅದು ಪ್ರೆಷರ್ ಕ್ರಿಯೇಟ್ ಆದಮೇಲೆ ಹಾಕಬೇಕು. ಅದು ಒಂದು ಟಿಪ್ ಅಂದ್ಕೊಳ್ಳಿ. ಇಲ್ಲದ್ರೆ ಕುಕ್ಕರ್ ಬರ್ಸ್ಟ್ ಆಗೋ ಚಾನ್ಸಸ್ ಇರುತ್ತೆ, ಆ ಸಂದಿಲೆಲ್ಲ ಏನಾದರೂ ಇರುತ್ತಲ್ವಾ. ಸೊ ಅದರಿಂದ ನಾವು ಹಂಗೆ ಹಾಕೋಕ್ಕೆ ಹೋಗ್ಬಾರ್ದು. ಇಲ್ಲಿ ರುಬ್ಬಕ್ಕೆ ಈರುಳ್ಳಿ ತೊಗೊಂಡಿದ್ದೀನಿ ಒಂದು ನೋಡಿ. ಇಲ್ಲಿ ಒಂಚೂರು ಶುಂಠಿ ತೊಗೊಂಡಿದ್ದೀನಿ, ಲೈಟಾಗಿ ರುಬ್ಕೊಂಡು ಬರಬೇಕು ಈ ಮಸಾಲ ಹಾಕಿ. 2 ಬೆಳ್ಳುಳ್ಳಿ ಹಾಕಿದ್ದೀನಿ. ಸೊ ನಮ್ಮ ಮಂಡ್ಯ ಕಡೆ ಇದು ಒಂದು ಅಂತಾರೆ, ಅಥವಾ ಎಳ್ಳು ಕಾಯಿ ಅಂತ ಕರೀತಾರೆ ಇದನ್ನು, ಮಂಡ್ಯ ಮೈಸೂರು ಕಡೆ. ನೋಡಿ, ಇಲ್ಲಿ ಒಂದು ಚಕ್ಕೆ ಹಾಕ್ಕೊಟ್ಟಿದ್ದೀನಿ. ಯಾವುದೂ ಉರಿಯೋದೇನು ಬೇಕಾಗಿಲ್ಲ, ಹಾಗೆ ಹಸಿದೆ ಹಾಕ್ಕೊಂಡ್ರೆ ಸಹ ಪರವಾಗಿಲ್ಲ. ಸೊ ಇಲ್ಲಿ ಒಂದು ಸ್ವಲ್ಪ ಕಾಯಿ ತೊಗೊಂಡಿದ್ದೀನಿ ನೋಡಿ. ನಾವು ಕಾಳಿಗೆ ಎಷ್ಟು ಬೇಕೋ ನೋಡಿಕೊಂಡು ಮಸಾಲೆನ ರುಬ್ಕೋಬೇಕು, ತುಂಬ ಜಾಸ್ತಿ ಆದ್ರೂ ಚೆನ್ನಾಗಿರಲ್ಲ ಅದು. ಸೊ ಈ ಕಾಳು ಸಾರಿಗೆ ಒಂಚೂರು ಚಕ್ಕೆ ಲವಂಗ ಹಾಕಿದ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಟೊಮೆಟೊ, ಒಂದು ದೊಡ್ಡ ಟೊಮೆಟೊ ಇದು ಹಾಕೋತಾ ಇದ್ದೀನಿ, ನಾಟಿ ಟೊಮೆಟೊ. ಹುಣಸೆಹಣ್ಣು ಹಾಕೋ ಅವಶ್ಯಕತೆ ಇಲ್ಲ. 1 ಸ್ಪೂನ್ ಎಳ್ಳು ಕೂಡ ಹಾಕೋತಿದ್ದೀನಿ. ಎಳ್ಳು ನಾವು ಈ ಕಾಳು ಸಾರಿಗೆಲ್ಲ ಹಾಕ್ಕೊಳ್ಳಿ, ತುಂಬಾ ಟೇಸ್ಟ್ ಇರುತ್ತೆ ಎಳ್ಳು ಹಾಕ್ಕೊಂಡ್ರೆ. ಸ್ವಲ್ಪ ಎಷ್ಟು ಬೇಕೋ ನೋಡ್ಕೊಂಡು ನೀರು ಹಾಕ್ಕೊಂಡು ರುಬ್ಕೊಂಡು ಬರಬೇಕು. ತುಂಬ ಗಂಧ ಥರನೂ ಬೇಡ, ಒಂಚೂರು ತರಿ ಇದ್ದರೆ ನಡೆಯುತ್ತೆ, ಮೇಣ ಥರ ಆಗಿಬಿಡುತ್ತೆ ಜಾಸ್ತಿ ರುಬ್ಬಿದ್ರೆ. ಸೊ ಇದು ರುಬ್ಕೊಂಡು ಬರೋಣಂತೆ. ಅಷ್ಟರಲ್ಲಿ ಇಲ್ಲಿ ಕುಕ್ಕರ್ ಕೂಡ ಇಲ್ಲಿ ಕೂಗುತ್ತೆ. ರೆಡಿ ಆಯಿತು ನೋಡಿ. ಎಲ್ಲ ಪಕ್ಕದಲ್ಲೇ ಎಲ್ಲ ನಾವು ಕೆಲಸ ಮಾಡ್ಕೊಂಬಿಟ್ರೆ ನಮಗೆ ಗೃಹಿಣಿಯರಿಗೆ ಈಸಿ ಆಗುತ್ತೆ.
ಅಡುಗೆ ಮನೆಯಲ್ಲೆಲ್ಲ ನಾವು ಪ್ಲ್ಯಾನ್ ಮಾಡ್ಕೊಂಡು ಮಾಡಿದ್ರೆ ಒಂದು ಅರ್ಧ ಮುಕ್ಕಾಲು ಗಂಟೆ ಇಲ್ಲ ಅಡುಗೆ ಮನೆಯಲ್ಲಿ ಕೆಲಸ ಮಾಡಿಬಿಟ್ಟು ಆಚೆ ಬರ್ಬೋದು. ಸೊ ಪ್ರೆಷರ್ ಕೂಡ ರಿಲೀಸ್ ಆಗಿದೆ. ಒಂದು 3 ವಿಷಲ್ ಹಾಕಿ ಬೇಯಿಸಿದ್ದೀನಿ ನಾನು. ನೋಡಿ, ನೀರು ಜಾಸ್ತಿ ಹಾಕಿಲ್ಲ ಅಲ್ವಾ. ಇವಾಗ ಬೇಕಾದ್ರೆ ನೀವು ನೋಡ್ಕೊಂಡು ಎಷ್ಟು ಬೇಕಾದರೂ ನೀರು ಹಾಕ್ಕೋಬೋದು. ನೀವು ಸಾರು ಎಷ್ಟು ಮಾಡ್ತೀರಾ ಅದ್ರ ಪ್ರಕಾರ. ಬೆಂದಿದೆ ಚೆನ್ನಾಗಿ ಹುರುಳಿ ಮತ್ತು ಕಾಳು. 3 ವಿಷಲ್ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಕೂಗಿಸಿದ್ದೀನಿ. ಹೈ ಫ್ಲೇಮಲ್ಲೂ ಕೂಗಿಸ್ಬಿಡ್ಬಾರ್ದು, ಬೇಗ ಕೂಗಿಬಿಡುತ್ತೆ, ಅದು ಬೇಯೋದಿಲ್ಲ ಆಮೇಲೆ. ಅದರಿಂದ ನಾವು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ, ಈ ಕಾಳೆಲ್ಲ ಗಟ್ಟಿ ಇರುತ್ತಲ್ವ, ಅದರಿಂದ ನಿಧಾನಕ್ಕೆ ಕೂಗಿಸ್ಕೋಬೇಕು. ಬೆಂದಿರೋ ಅಂಥ ಆಲೂಗೆಡ್ಡೆ ಮತ್ತು ಬದನೆಕಾಯಿನ ನಾನು ಇಲ್ಲಿ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಸಾಂಬಾರು ಪುಡಿ ಹಾಕ್ತಿದ್ದೀನಿ ನೋಡಿ, 1 ಸ್ಪೂನ್ ಹಾಕ್ತಿದ್ದೀನಿ ಖಾರಕ್ಕೆ ಅನುಗುಣವಾಗಿ. ಮನೆಯಲ್ಲೇ ಮಾಡಿರೋ ಸಾಂಬಾರು ಪುಡಿ. ನಂದು ರೆಸಿಪಿ ಇದು ನನ್ನ ಚಾನಲಲ್ಲಿದೆ, ನೀವು ಇಂಟ್ರೆಸ್ಟ್ ಇದ್ದರೆ ಹೋಗಿ ನೋಡಿ. ಈ ಹಂತದಲ್ಲಿ ನಮಗೆ ಎಷ್ಟು ಬೇಕೋ ನೋಡಿ ನೀರುಗಳು ಹಾಕೋಬೋದು. ಉಪ್ಪು ಹಾಕ್ತಿದ್ದೀನಿ ನೋಡಿ. ಇದಕ್ಕೆ ಯಾವುದಕ್ಕೂ ಅಡುಗೆಗೆ ಆದಷ್ಟು ನಾವು ಕಲ್ಲುಪ್ಪು ಬಳಸಿದ್ರೆ ಒಳ್ಳೆಯದು ಪುಡಿ ಉಪ್ಪಿಗಿಂತ. ಸೊ ಇದೆಲ್ಲ ಮಿಕ್ಸ್ ಮಾಡಿ 1-2 ನಿಮಿಷ ಮುಚ್ಚಿಬಿಟ್ಟು ಬೇಯೋದಕ್ಕೆ ಬಿಡಬೇಕು. ಖಾರ ಸ್ವಲ್ಪ ಬೇಯಬೇಕಲ್ಲ, ಅದರಿಂದ. ರುಬ್ಬೋದಕ್ಕೆ ಬೇಕಾದರೂ ಹಾಕ್ಕೊಂಡು ರುಬ್ಬೋದು ಸಾಂಬಾರು ಪುಡಿನ, ಬಟ್ ನಾನು ಸಪ್ರೇಟಾಗಿ ಹಾಕೋದು, ಈ ಥರನೇ ಮಾಡೋದು. ಅದೊಂದು ಸ್ವಲ್ಪ ಕುದಿಯುತ್ತಲ್ಲ, ಖಾರ ಎಲ್ಲ ಸ್ವಲ್ಪ ಕ್ಲೀನಾಗಿ ಬೇಯಬೇಕದು. ಆಮೇಲೆ ಇದು ರುಬ್ಬಿರೋ ಮಿಶ್ರಣನ ಎಳ್ಳುಕಾಯಿ ಅಂತ ಹೇಳಿದ್ನಲ್ವ, ಅದು ಹಾಕ್ಬಿಟ್ಟು ಕೈ ಆಡಬೇಕು. ಉಪ್ಪೆಲ್ಲ ಹಾಕಿದ್ದೀವಿ. ಫಸ್ಟ್ ನಾನು ಕಡಲೆಕಾಳನ್ನ ಬೇಯುವಾಗ ಉಪ್ಪು ಹಾಕಿಲ್ಲ, ಯಾಕಂದರೆ ಹಾಕ್ಬಿಟ್ರೆ ಬೇಗ ಬೇಯಲ್ಲ ಅದು. ಅದರಿಂದ ನಾನು ಒಟ್ಟಿಗೆ ಈ ಸಾಂಬಾರು ಮಾಡಬೇಕಾದ್ರೇ ಉಪ್ಪೆಲ್ಲ ಹಾಕೋದು. ನೀರನ್ನು ಮಿಕ್ಸಿ ಜಾರೆಲ್ಲ ತೊಳೆದ್ಬಿಟ್ಟು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ನೀರನ್ನು ಹಾಕ್ಕೊಳ್ಳಿ. ಸೊ ಇಲ್ಲಿ ಮತ್ತೆ ನಾನು ಮುಚ್ಚಿ ಒಂದು 2-3 ನಿಮಿಷ ಕುದಿಸ್ತಾ ಇದ್ದೀನಿ. ಅಷ್ಟರಲ್ಲಿ ಇಲ್ಲೊಂದು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣಂತೆ. ಮಾಮೂಲಿ ಒಗ್ಗರಣೆಗೆ ನಾನಿಲ್ಲಿ ಮತ್ತೆ ಇದು ಎಷ್ಟೇ ನೀವು ಮೊದಲು ಒಗ್ಗರಣೆ ಹಾಕಿದ್ರೆ ಆದರೂ ಸಹ ಮೇಲ್ಗಡೆ ಒಂದು ಒಗ್ಗರಣೆ ಹಾಕೊಂಡ್ರೆ ಅರೋಮಾ ತುಂಬ ಚೆನ್ನಾಗಿರುತ್ತೆ ಸಾಂಬಾರ್ದು. ಇಲ್ಲಿ ತುಪ್ಪದ ಒಗ್ಗರಣೆ ಕೊಡ್ತಾಯಿದ್ದೀನಿ ನಾನಿಲ್ಲಿ. 1 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ಸಾಸಿವೆ ಜೀರಿಗೆ ಹಾಕ್ಕೊತಾ ಇದ್ದೀನಿ ನೋಡಿ ಇಲ್ಲಿ. ಸೊ ಯಾವಾಗಲೂ ಮೇಲು ಒಗ್ಗರಣೆ ಸಾಂಬಾರಿಗೂ ಅಥವಾ ಪಲ್ಯಕ್ಕೋ ಮೇಲು ಒಗ್ಗರಣೆ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿ ನೋಡಿ, ಇದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಆವಾಗಲೇ ನಿಮಗೆ ಅರೋಮಾ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿ ಕುದೀತಾ ಇದೆ ಸಾಂಬಾರು, ಸಿಮ್ಮಲ್ಲಿ ಇಟ್ಟಿದ್ದೀನಿ ನಾನು, ಕುದೀತಾ ಇದೆ. ಉಪ್ಪು ಖಾರ ಹುಳಿ ಎಲ್ಲ ಹಿಡಿಬೇಕಲ್ಲ. ಹುಳಿ ಏನು ಹಾಕಿಲ್ಲ, ಟೊಮೆಟೊ ಹುಳಿನೇ ಸಾಕಾಗುತ್ತೆ. ಈ ಕಾಳು ಸಾರಿಗೆಲ್ಲ ಆದಷ್ಟು ಹುಳಿ ಬಿಡಬಾರ್ದು ನಾವು, ಟೊಮೆಟೊ ಹುಳಿನೇ ಸಾಕು. ಬೇಕು ಅಂದರೆ ನಿಂಬೆಹಣ್ಣು ಹಿಂಡ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಅದರಿಂದ ನಾವು ಹುಣಸೆ ಹಣ್ಣು ಹಾಕೋಕ್ಕೆ ಹೋಗಲ್ಲ. ಇಲ್ಲಿ 1-3 ಒಣಮೆಣಸಿನ್ಕಾಯಿ ಹಾಕೋತಿದ್ದೀನಿ. ಸ್ವಲ್ಪ ಒಗ್ಗರಣೆ ಕಲರ್ ಚೇಂಜ್ ಆದ್ರೇ ಒಳ್ಳೆಯದು. ಸೊ ಇಲ್ಲಿ ಕರಿಬೇವಿನ ಸೊಪ್ಪು ಹಾಕೋತಾ ಇದ್ದೀನಿ. ಈ ಥರ ಕರಿಬೇವು ನಿಮಗೆ ಅಕಸ್ಮಾತ್ ಸಡನ್ನಾಗಿ ಹಸಿ ಕರಿಬೇವು ಸಿಕ್ಕಿಲ್ಲ ಅಂದರೆ ಸ್ವಲ್ಪ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಒಳ್ಳೆಯದು, ಎಮರ್ಜೆನ್ಸಿಗೆ ಯೂಸ್ ಆಗುತ್ತೆ ಇದು ಒಣ ಕರಿಬೇವು. ಹಿಂಗೆ ಹಾಕೋತಾ ಇದ್ದೀನಿ ನೋಡಿ. ಈ ಕಾಳಿಗೆಲ್ಲ ಗ್ಯಾಸ್ಟ್ರಿಕ್ ಎಲ್ಲ ಅಂತಾರಲ್ವ, ಅದರಿಂದ ಒಂದು ಸ್ವಲ್ಪ ಹಿಂಗೆ ಹಾಕಿದ್ರೆ ಒಳ್ಳೆಯದು. ಕೊತ್ತಂಬರಿ ಸೊಪ್ಪು ಸಹ ಅಷ್ಟೇ, ಒಗ್ಗರಣೆಗೆ ಹಾಕ್ಬಿಟ್ಟು ನೀವು ಸಾಂಬಾರಿಗೆ ಹಾಕಿದ್ರೆ ಅದೇ ಟೇಸ್ಟೇ ಬೇರೆ ಇರುತ್ತೆ. ಸೊ ಈಗ ಸ್ಟವ್ ಆಫ್ ಮಾಡಿಬಿಟ್ಟಿದ್ದೀನಿ ನಾನು ಹಿಂಗೆ ಹಾಕ್ಬೇಕಾದ್ರೇ. ಸ್ಟವ್ ಆಫ್ ಮಾಡಿದ್ದಕ್ಕೆ ಕಾವೇ ಸಾಕಾಗುತ್ತೆ. ಹಿಂಗಿಗೂ ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಒಗ್ಗರಣೆಯಲ್ಲಿ ಚೆನ್ನಾಗಿ ಬಾಡಿಸ್ಬಿಟ್ಟು ಕೊತ್ತಂಬರಿ ಸೊಪ್ಪನ್ನ ಸಾಂಬಾರಿಗೆ ನೀವು ಹಾಕ್ಕೊಂಡ್ರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಈ ಮೊಳಕೆ ಕಾಳು ಸಾರು ಈ ಚಪಾತಿ, ದೋಸೆ, ರೊಟ್ಟಿ, ಅನ್ನ, ಮುದ್ದೆ ಎಲ್ಲಕ್ಕೂ ತುಂಬ ಚೆನ್ನಾಗಿರುತ್ತೆ. ಸಾಕು, ಕುದ್ದಿದೆ, ಚೆನ್ನಾಗೇ ಕುದ್ದಿದೆ ಸಾಂಬಾರು. ಸೊ ಒಗ್ಗರಣೆ ಹಾಕ್ಮೇಲೆ ನಾವು ಜಾಸ್ತಿ ಕುದಿಸೋಕೆ ಹೋಗ್ಬಾರ್ದು ಸಾರನ್ನ, ಸ್ಟವ್ ಆಫ್ ಮಾಡಿಬಿಡ್ಬೇಕು. ಸೊ ಒಂದು 3-4 ನಿಮಿಷ ಚೆನ್ನಾಗಿ ಕುದ್ದು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿದಿದೆ ಕಾಳಿಗೆ ನಾನು ಯಾವತ್ತೂ ಫಸ್ಟೇ ಉಪ್ಪು ಹಾಕಲ್ಲ. ನೀವು ಸಹ ಅಷ್ಟೇ ಹಾಕೋಕ್ಕೆ ಹೋಗಬೇಡಿ. ಸೊ ಕಾಳೆಲ್ಲ ಬೆಂದಾದಮೇಲೆ ಸಾಂಬಾರು ಮಾಡ್ಬೇಕಾದ್ರೆ ಉಪ್ಪು ಹಾಕಿ. ಆಯಿತು ನಮ್ಮದು ಮೊಳಕೆ ಕಾಳು ಸಾರು ಅಥವಾ ಸಾಂಬಾರು. ಸೊ ರೆಡಿ ಆಯಿತು. ಇನ್ನು ನಾವು ಸ್ಟವ್ನ ಆಫ್ ಮಾಡಿಬಿಡ್ಬೇಕು, ಮತ್ತೆ ಕುದಿಸೋಕೆ ಹೋಗ್ಬಾರ್ದು ಒಗ್ಗರಣೆ ಹಾಕಿದ್ಮೇಲೆ. ನಾನು ಹೇಳ್ದಂಗೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ವಾ. ಹೋಪ್ ನಿಮಗೆ ಈ ಮೊಳಕೆ ಕಾಳು ಸಾರು ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತಷ್ಟು ರೆಸಿಪೀಸು ನನ್ನ ಚಾನಲಲ್ಲಿದೆ, ಬಿಡುವಾಗಿದ್ದರೆ ಹೋಗಿ ನೋಡಿ, ಒಂದು ಲೈಕ್ ಕೊಡಿ. ನಾನಿಲ್ಲಿ ರಾಜಮುಡಿ ಅನ್ನ ಜೊತೆ ಸಾಂಬಾರನ್ನ ಸರ್ವ್ ಮಾಡಿದ್ವಿ. ಬೆಳಿಗ್ಗೆ ರೊಟ್ಟಿ ಮಾಡಿದ್ನಲ್ಲ, ಅದಕ್ಕೆ ಮಧ್ಯಾಹ್ನ ಮತ್ತೆ ಮುದ್ದೆ ಹೆವಿ ಆಗುತ್ತೆ ಅಂದ್ಬಿಟ್ಟು ನಾನು ಬರೀ ಅನ್ನನೇ ಸರ್ವ್ ಮಾಡಿದ್ದೆ. ರಾತ್ರಿಗೆ ಬೇಕಾದ್ರೆ ಚಪಾತಿ ಕೂಡ ಆಗುತ್ತೆ ಇದು ಸಾರು.
ಒಂದು ಹಪ್ಪಳ ಜೊತೆ ಉಪ್ಪಿನಕಾಯಿ ಮೊಸರು ಜೊತೆ ನಮ್ಮ ಊಟ ರೆಡಿ ಆಯಿತು. ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.